ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಬಿಕೆ ನ್ಯೂಸ್ ಕನ್ನಡ. ನಾನು ರೋಹಿಣಿ ತೊಡ್ಮನಿ. ಕೆಎಸ್ಆರ್ಟಿಸಿ ಬಸ್ ಮುಷ್ಕರದ ಹಿನ್ನೆಲೆ ಬಹುತೇಕ ಜಿಲ್ಲೆ, ನಗರ, ಗ್ರಾಮಾಂತರಗಳಲ್ಲಿ ಬಸ್ ಸಂಚಾರ ಬಂದ್. ಅದೇ ರೀತಿ ಕಲ್ಪತರು ನಾಡು ತಿಪಟೂರಿಗೂ ಬಂದ್ ಬಿಸಿ ತಟ್ಟಿದೆ. ಹಬ್ಬದ ದಿನಗಳಲ್ಲೇ ಜನರಿಗೆ ಇದು ಬಿಗ್ ಶಾಕ್ ಆಗಿದೆ. ವೇತನ ಬಿಡುಗಡೆ ಸೇರಿದಂತೆ ಹಲವು ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಕೆಎಸ್ಆರ್ಟಿಸಿ, ಬಿಎಂಟಿಸಿ ಸಾರಿಗೆ ನೌಕರರ ಮುಷ್ಕರ ನಡೆಸುತ್ತಿದ್ದಾರೆ. ಸರ್ಕಾರದ ಜೊತೆ ಸಭೆ ಮೇಲೆ ಸಭೆ ನಡೆದರೂ ಬೇಡಿಕೆ ಈಡೇರಿಸಿಲ್ಲ. ಹೀಗಾಗಿ ಇಂದು ಆಗಸ್ಟ್ 5ರಿಂದ ಬಸ್ ಸಂಚಾರ ಸ್ಥಗಿತಗೊಳಿಸಿ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆ ನೀಡಿದ್ದಾರೆ. ಸಾರಿಗೆ ಬಸ್ ಬಂದ್ ಹಿನ್ನೆಲೆ ರಾಜ್ಯದ ಹಲವೆಡೆ ಬಸ್ಗಳಿಲ್ಲದೆ ಜನರ ಪರದಾಡುವಂತೆ ಆಗಿದೆ. ಬಸ್ ಬಂದ್ ಬಿಸಿ ಪ್ರಯಾಣಿಕರಿಗೆ ತಟ್ಟಿದೆ. ಬಸ್ಗಳಿಲ್ಲದೆ ಜನರು ಖಾಸಗಿ ಬಸ್, ಆಟೋಗಳ ಮೊರೆ ಹೋಗ್ತಿದ್ದಾರೆ. ಮುಕ್ಕಾಲು ಗಂಟೆ ಕಾದ್ರೂ ಬಸ್ ಸಿಗ್ತಿಲ್ಲ ಅಂತ ಗೊಣಗುತ್ತಿರುವ ಜನ ಆಟೋದಲ್ಲಿ ಪ್ರಯಾಣ ಬೆಳೆಸಿದ್ದಾರೆ. ನಗರಗಳಿಗೆ ಮಾತ್ರ ಖಾಸಗಿ ಬಸ್ ಇದ್ದು ಹಲವು ಜಿಲ್ಲೆಗಳ ಹಳ್ಳಿ ಜನರ ಕತೆ ಅಧೋಗತಿಯಾಗಿದೆ. ಇಂದು ಸಾರಿಗೆ ಬಸ್ ಬಂದ್, ರಸ್ತೆಗೆ ಇಳಿಯೋ ಮುನ್ನ ಎಚ್ಚರ. ಬಸ್ಗಳಿಲ್ಲದೆ ಬಿಕೋ ಅಂತಿದೆ ನಿಲ್ದಾಣ. ಸರ್ಕಾರ ಸಾರಿಗೆ ನೌಕರರ ಬೇಡಿಕೆಗಳನ್ನು ಈಡೇರಿಸುತ್ತಾರಾ ಎಂದು ಕಾದು ನೋಡಬೇಕಾಗಿದೆ. ವರದಿ ಮಂಜು ಕುರುಕದಹಳ್ಳಿ. ನಾವು ಇಲ್ಲಿ ದೊಡ್ಡಬಳ್ಳಾಪುರಕ್ಕೆ ಆಸ್ಪತ್ರೆಗೆ ಹೋಗ್ಬೇಕು, ಬಸ್ ಇಲ್ಲ, ಹಿಂಸೆ ಆಗೈತೆ ನಮಗೆ, ಹುಷಾರಿಲ್ಲ, ಗಡಿಯೋಕ್ಕಾಗಲ್ಲ, ಏನು ಮಾಡೋದಪ್ಪ ನಾವು. ಹಿಂಗಾದ್ರೆ ಹೆಂಗೆ ಮಾಡೋದು? ಎಲ್ಲ ಸ್ಟ್ರೈಕ್ ಮಾಡ್ಕೊಂಡು ಜನಗಳಿಗೆಲ್ಲ ತೊಂದರೆ ಕೊಟ್ಕೊಂಡು ಈಗ 4 ದಿನ ಮುಂಚೆಗೆ ಇದನ್ನೆಲ್ಲರೂ ವ್ಯವಸ್ಥೆ ಮಾಡ್ಕೋಬಾರ್ದು. ಮಾಡಿದ್ರೆ ಹೆಂಗೆ ಮಾಡೋದು? ಅವ್ರು ಮುಂಚೆನೇ ಹೇಳಿದ್ರು, ಒಂದು ತಿಂಗಳು ಮುಂಚೆನೇ ಹೇಳಿದ್ರು. ಕೋರ್ಟ್ ಹಿಂಗಿತ್ತಲ್ಲಪ್ಪ, ಕೋರ್ಟ್ ಇದೆ ಆರ್ಡರ್ ಕೊಟ್ಟವ್ರೆ, ಆಡಲ್ಲ ಅಂತ ಹೇಳ್ತಿದ್ದಾರೆ. ಈಗ ನೀವು ಸರ್ಕಾರಕ್ಕೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ? ಸರ್ಕಾರಕ್ಕೆ ಅದೇ ಅವ್ರಿಗೆ ಚೀಮಾರಿ ಹಾಕ್ಬೇಕಾಗುತ್ತೆ. ಈ ಥರ ಇದು ಮಾಡಿದರೆ ಅವ್ರ ಗಡುವು ತಗೊಂಡು ಸರಿಯಾಗಿ ವ್ಯವಸ್ಥೆ ಮಾಡಲಿಲ್ಲ ಅಂತಂದ್ರೆ ಜನಗಳ ಗತಿ ಏನು ಅಂತ ಹೇಳಿ ನಾವು ಕೇಳ್ತಾ ಇದ್ದೀವಿ. ಅದೇ ನಿಮ್ಗೆ ಈಗ ಹಾಸ್ಪಿಟಲ್ ಹೋಗಿ ತೊಂದರೆ ಆಗ್ತಿದೆ. ಹೌದು, ಆಸ್ಪತ್ರೆಗೆ ಹೋಗಿ ತೊಂದರೆ ಆಗ್ತೈತೆ. ಇಲ್ಲ ಅಂತಂದ್ರೆ ಏನ್ ಮಾಡೋದು? ಆಸ್ಪತ್ರೆಗೆ ತಗೋರೆ ನಾವು ಅಲ್ಲಿ ತೋರ್ತಾ ಇದ್ದೀವಿ. ಅದರಿಂದ ನಾವು ಅಲ್ಲಿ ಹೋಗ್ಲೇಬೇಕು. ಅಲ್ಲಿ ಇವತ್ತು ನಮಗೆ ಅಲ್ಲಿ ಡೇಟ್ ಐತೆ, ಅದರಿಂದ ನಾವು ಅಲ್ಲಿ ಹೋಗ್ಲೇಬೇಕು, ತೋರಿಸ್ಲೇಬೇಕು. ಹೌದಿಲ್ಲ ಅಂತಂದ್ರೆ ಇನ್ನೊಂದು ದಿನ ಹೋದ್ರೆ ಡಾಕ್ಟ್ರ್ ಇರ್ತಾರೋ ಇರೋ ಕೈಲೂ ನೋಡಕ್ಕೆ ನಮಗೆ ವ್ಯವಸ್ಥೆ ಸರಿ ಆಗ್ತಿಲ್ಲ. ಒಟ್ಟು ಸರ್ಕಾರಕ್ಕೆ ನೀವು ಮನವಿ ಏನು ಹೇಳ್ತೀರಿ? ಸಾರ್ವಜನಿಕ ತೊಂದರೆ ಆಗುತ್ತೆ ಏನು ಮಾಡ್ತಾರೆ ನೋಡ್ಬೇಕು? ಏನಿಲ್ಲ, ಅದು ಸರ್ಕಾರವೇ ನಿಲುವು ತಗೊಂಡು ಬಸ್ಸಿನ ಅನುಕೂಲ, ಜನಗಳ ಅನುಕೂಲ, ಜನದ್ದೇನು ತೊಂದರೆ ಇಲ್ಲ. ನೀವು ಸರ್ಕಾರ ಈ ಬಸ್ನವ್ರದ್ದೇ ಈಗ ತೊಂದರೆ ಮಾಡ್ತಾ ಇರೋದು. ಜನಗಳೇ ಸ್ಟ್ರೈಕ್ ಮಾಡಿ ಬಸ್ ನಿಲ್ಲಿಸ್ತಾ ಇಲ್ಲ. ಸರ್ಕಾರ ಜನಗಳು ಮಾಡ್ತಿಲ್ಲ, ಅವ್ರ ಬೇಡಿಕೆಗಳು ಇರ್ತಾವಲ್ಲ, ಅವ್ರ ಬೇಡಿಕೆ ಕೊಡ್ಲಿ ಪಾಪ, ನಾವು ಇಲ್ಲ ಅನ್ನಕ್ಕಲ್ಲ. ಅವ್ರ ಬೇಡಿಕೆ ಕೊಡಲೇಬೇಕು. ಇರೋದು ಕೊಡಲಿ, ಇಲ್ಲದನ್ನ ಅವ್ರು ಕೇಳಿದ್ರು ಕೊಡೋಕೆ ಸಾಧ್ಯ ಇಲ್ಲ. ಇರೋದು ಕೊಡಲಿ ಅಂತ ನಾವು ಹೇಳ್ತಾ ಇದ್ದೀವಿ. ಆದರೆ ಒಳ್ಳೆ ತಂದಲ್ಲಿ ಮಾಡ್ಕೊಂಡು ಯಾವ ಇದು ಗಲಾಟೆಗೆ ಇದು ಅವಕಾಶ ಕೊಡ್ದಂಗೆ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಬಿಕೆ ನ್ಯೂಸ್ ಕನ್ನಡ.